ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅನುಪಮ. ನೀವು ರಜತ್ ಪೇಜ್ ಅಲ್ಲಿ ನೋಡ್ತಿದ್ರ. ಆಫ್ಕೋರ್ಸ್ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಮೊನ್ನೆ ಅಷ್ಟೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದೆ. ಐ ಫೆಲ್ಟ್ ರಿಯಲಿ ಗುಡ್. ಬಟ್ ರಜತ್ ಬಗ್ಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಅಂದ್ರೆ, ಸೀಸನ್ 11 ಇಷ್ಟು ಸೀಸನ್ ಗಳನ್ನ ನೋಡ್ತಾ ಬಂದಿದ್ದೀನಿ. 2 ಸೀಸನ್ ಒಳಗ್ ಹೋಗಿ ಬಂದೆ. ಸುಮಾರು ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅನ್ನ ನೋಡಿದೀನಿ. ಬಟ್ ಐ ಥಿಂಕ್ ಈ ತರ ಇಂಪ್ಯಾಕ್ಟ್ ಮಾಡಿರುವಂತ ಕಂಟೆಸ್ಟೆಂಟ್ ಅಂತ ಅಂದ್ರೆ ಇಟ್ ಇಸ್ ಓನ್ಲಿ ರಜತ್. ನಾನ್ ಹೇಳ್ತಿರೋ ಮಾತಲ್ಲ, ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸು ಹೇಳ್ತಾರೆ, ಆಡಿಯನ್ಸು ಹೇಳ್ತಿದ್ದಾರೆ. ತುಂಬಾ ಎನರ್ಜಿನ ತಂದ್ರು ಆ ಮನೆಗೆ, ತುಂಬಾ ಲವ್ಕಿನ ತಂದ್ರು ಆ ಮನೆಗೆ. ತುಂಬಾ ನಗಾಡ್ಸ್ತಾರೆ, ತುಂಬಾ ಎಂಟರ್ಟೈನ್ ಮಾಡ್ತಾರೆ, ಟಾಸ್ಕ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ, ಅವ್ರ ಒಪಿನಿಯನ್ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಅಂಡ್ ತಪ್ಪಾದಾಗ ಕ್ಷಮೆ ಕೂಡ ಕೇಳಿದ್ರು. ಆಬ್ವಿಯಸ್ಲಿ ಆ ಮನೆ ಒಳಗಡೆ ನಾವ್ ಎಲ್ಲರೂ ತಪ್ಪನ್ನ ಮಾಡೇ ಮಾಡ್ತೀವಿ. ಬಟ್ ಹಿ ಈಸ್ ವೆರಿ ವೆರಿ ಕಾನ್ಫಿಡೆಂಟ್. ನನ್ಗೆ ಅದೇ ತುಂಬಾ ಇಷ್ಟ ಆಗುವಂತ ವಿಚಾರ. ತುಂಬಾ ಕಾನ್ಫಿಡೆಂಟ್ ಆಗಿ ಏನೋ ಒಂದು ಇಂಪ್ಯಾಕ್ಟ್ ನ ಮಾಡಿದಂತ ಕಂಟೆಸ್ಟೆಂಟ್ ರಜತ್. ಒಂದು ಬಹಳ ದೊಡ್ಡ ಚೇಂಜ್ ಅನ್ನ ಈ ಸೀಸನ್ಗೆ ತಂದ್ರು. ಅವ್ರು ಹೋದ್ಮೇಲೆ ಒಂಥರ ಬೇರೆ ಆಂಗಲೇ ಆಗೋಯ್ತು ಬಿಗ್ ಬಾಸ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಸ್, ಇಷ್ಟೆಲ್ಲ ವಿಚಾರಗಳಿರುವಂತ ರಜತ್ ಇನ್ನೊಂದೇ ಒಂದು ಹೆಜ್ಜೆ ಇದ್ದಾರೆ ಫಿನಾಲೆಗೆ ತಲುಪೋದಕ್ಕೆ. ಆಬ್ವಿಯಸ್ಲಿ ನಿಮ್ಮೆಲ್ಲರ ವೋಟ್ ಅವರಿಗೆ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮ ವೋಟ್ ಅನ್ನ ಅವರಿಗೆ ಕೊಡಿ. ಬಿಕಾಸ್ ಐ ಥಿಂಕ್ ಹಿ ಇಸ್ ಡಿಸರ್ವಿಂಗ್. ತುಂಬಾ ಎಫರ್ಟ್ ಹಾಕಿ ಆಟ ಆಡಿದ್ದಾರೆ, ಆ ಚೇಂಜಸ್ ನ ತಂದಿದ್ದಾರೆ. ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಮನ್ಸಾರೆ ನಾನು ರಜತ್ ಅವರಿಗೆ ವಿಶ್ ಮಾಡ್ತೀನಿ, ನಮ್ಗೆ ಒಳ್ಳೇದಾಗ್ಲಿ. ನೀವ್ ಏನ್ ಉದ್ದೇಶ ಇಟ್ಕೊಂಡು ಒಳಗ್ ಹೋದ್ರೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ತುಂಬಾ ಜನ ನಿಮ್ಗೆ ಪ್ರೀತಿನ ಕೊಟ್ಟಿದ್ದಾರೆ ಅಂಡ್ ಅದನ್ನ ಗಳಿಸ್ಕೊಂಡಿದ್ದೀರಾ ನಿಮ್ ಮನೆ ಒಳಗಡೆಯಿಂದ. ಸೊ ಇವರಿಗೆ ವೋಟ್ ಹಾಕಿ. ಅಂಡ್ ನಾನು ಇವ್ನ ಫಿನಾಲೆಯಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಬಿಕಾಸ್ ಡೆಫಿನೆಟ್ಲಿ 100% ಅವ್ರು ಡಿಸರ್ವ್ ಮಾಡ್ತಾರೆ. ಸೊ ರಜತ್ ಅವರಿಗೆ ಅಂಡ್ ಇಡೀ ಫ್ಯಾಮಿಲಿ, ಅವ್ರ ಜೊತೆಗೆ ನಿಂತಿರುವಂತ ಇಡೀ ಫ್ಯಾಮಿಲಿಗೆ ನನ್ನ ಕಡೆಯಿಂದ